ತಂದೆ ತಾಯಿ ಹೋದರೆ ಸಂಬಂಧ ಹೋಗುತ್ತೆ, ಬಂಧುತ್ವನೂ ಹೋಗುತ್ತೆ. ಹಾಗೆ ನಮ್ಮ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥ ಅಣ್ಣನೋ ತಮ್ಮನೋ ಅವರು ಹೋದರೆ ಬಳಗ ಹೋಗುತ್ತೆ. ಆದರೆ ಹೆಂಡತಿ ಹೋದರೆ ಸರ್ವಸ್ವನೇ ಹೋಗುತ್ತೆ. ಹೆಂಡತಿ ಇರುವಾಗಲೇ ಅವ್ರ ಬೆಲೆನ ತಿಳಿದುಕೊಳ್ಳಿ. ಹಾಗೆ ಪ್ರೀತಿಯಿಂದ ನೋಡ್ಕೊಳ್ಳಿ. ಎಲ್ಲ ಸಂಬಂಧನೂ ಮಧ್ಯದಲ್ಲಿ ನಿಂತೋಗುತ್ತೆ, ಸಹಜ ಅದು. ಈಗಿನ ಕಾಲ ಇರೋದೇ ಹಾಗೆ. ನಮ್ಮ ಅಗತ್ಯ ಎಲ್ಲಿವರೆಗೂ ಅವ್ರಿಗಿರುತ್ತೋ ಅಲ್ಲಿವರೆಗೂ ಮಾತ್ರ ನಮ್ಮ ಜೊತೆ ಇರ್ತಾರೆ. ನಿಜ ಅಲ್ವಾ ಅದು? ಆದರೆ ನೀವು ಹಾಕಿದ್ದ ಬರೀ 3 ಗಂಟೆಗೆ ತಲೆಬಾಗಿ ಬಂದಿರ್ತಾಳೆ ನಿಮ್ಮ ಜೊತೆ ನಿಮ್ಮ ಹೆಂಡತಿ. ನಿಮಗೆ ಎಷ್ಟೇ ಕಷ್ಟ ಬರಲಿ ಸುಖ ಬರಲಿ ನಿಮ್ಮ ಜೊತೆನೇ ಇರ್ತಾಳೆ. ಅದೇ ಬಂಧುಗಳು ನಿಮ್ಮ ಹತ್ರ ಎಲ್ಲಿ ಹಣ ಆಸ್ತಿ ಇರುತ್ತೋ, ನೀವೆಲ್ಲಿ ರಿಚ್ ಆಗಿರ್ತೀರೋ ಅಲ್ಲಿವರೆಗೂ ಮಾತ್ರ ನಿಮ್ಮ ಜೊತೆ ಇರ್ತಾರೆ. ಆದರೆ ಹೆಂಡತಿ ಏನೇ ಕಷ್ಟ ಬರಲಿ ಸುಖ ಬರಲಿ ನಿಮ್ಮ ಜೊತೆ ಇದ್ದೇ ಇರ್ತಾಳೆ. ಕೊನೆವರೆಗೂ ಇರೋದು ನಿಮ್ಮ ಜೊತೇಲಿ ಅವಳು ಮಾತ್ರ, ಯಾವತ್ತೂ ಅಷ್ಟೇ. ಅದೇ ಬಂಧುಗಳು ಯಾವತ್ತೂ ಆ ರೀತಿ ಇರಲ್ಲ. ಅದಕ್ಕೆ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳಿ. ಅವಳು ಸಹಜ ಏನು ಕೇಳ್ತಾಳೆ, ಹೆಚ್ಚು ಅಂದರೆ ಏನು ಕೇಳ್ಬೋದು ನಿಮ್ಮ ಹತ್ರ? ಪ್ರೀತಿ ಕೇಳ್ತಾಳೆ, ಸಮಯ ಕೇಳ್ತಾಳೆ ಅಷ್ಟೇ. ಅದು ಬಿಟ್ಟರೆ ನಮ್ಗೆ ಆ ಆಭರಣ ಬೇಕು, ಈ ಆಭರಣ ಬೇಕು, ಯಾವುದೇ ಹೆಂಡತಿ ನಿಜವಾಗ್ಲೂ ಆ ರೀತಿ ಬಯಸಲ್ಲ. ಯಾಕಂದರೆ ಅವಳಿಗೆ ನೀವು ಕೊಡೋ ಪ್ರೀತಿ ಬೇಕು, ಗೌರವ ಬೇಕು. ಅಷ್ಟು ಬಿಟ್ಟರೆ ನೀವು ತಗೊಳ್ಳೋ ಹಣ ಆಸ್ತಿ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು, ಒಡವೆ ಆಗಿರ್ಬೋದು, ಯಾವುದಕ್ಕೂ ಅವಳು ಆಸೆ ಪಡೋಳಲ್ಲ. ನಿಜವಾದ ಹೆಂಡತಿ ಯಾವತ್ತೂ ನಿಮ್ಮ ಪ್ರೀತಿ ಮತ್ತು ಗೌರವ ಒಂದಿಷ್ಟು ಸಮಯ ಅಷ್ಟಕ್ಕೆ ಮಾತ್ರ ಹಂಬಲಿಸ್ತಾಳಷ್ಟೆ. ಅದೊಂದನ್ನು ನೀವು ಕೊಟ್ಟರೆ, ಅದೊಂದನ್ನು ಅಷ್ಟು ಕೊಟ್ಟು ನಿಮ್ಮ ಹೆಂಡತಿಯಿಂದ ನೀವು ನೋಡಿಕೊಂಡ್ರೆ ನಿಜವಾಗ್ಲೂ ನಿಮ್ಮ ಸಂಸಾರ ಸುಖವಾಗಿರುತ್ತೆ, ಸ್ವರ್ಗದ ಹಾಗಿರುತ್ತೆ.